ಕಲಬುರಗಿ ನಗರದ ಜಿಡಿಎ ಕಾಲೋನಿಯಲ್ಲಿರುವ ಶ್ರೀ ಗಾಣದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಕಲಬುರಗಿ ನಗರದ ಜಿಡಿಎ ಕಾಲೋನಿಯಲ್ಲಿ ಶ್ರೀ ಗಾಣದೇವತೆ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ. ಪಲ್ಲಕ್ಕಿ ಮಹೋತ್ಸವ ಸೇರಿದಂತೆ ಕುಂಭಮೇಳ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿವೆ. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು, ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಶ್ರೀ ಗಾಣದೇವತಿ ತಾಯಿ ನಮಸ್ಕರಿಸಿ ಗಾಣದೇವತಿ ತಾಯಿ ನಮಸ್ಕರಿಸಿ ಇಲ್ಲಿಗೆ ಇದು 16ನೇ ಜಾತ್ರಾ ಮಹೋತ್ಸವ. ಪ್ರತಿ ವರ್ಷ ಪಲ್ಲಕ್ಕಿ ಮತ್ತು ದಾಸೋಗ ಮತ್ತು ಪುರಂತರು ಮತ್ತು ಕುಂಭಮೇಳ ಮತ್ತು ಕಳಸ ಇದೇ ರೀತಿ 16 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಮುಂದೆ ಹಿಂಗೆ ನಡ್ಸ್ಕೊಂಡು ಹೋಗ್ಬೇಕಂತ ಇದೆ. ಎರಡನೇದು ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಇದೆ. ಅವರೆಲ್ಲರೂ ಬಂದು ಪ್ರಸಾದ ತೆಗೆದುಕೊಂಡು ಹೋಗ್ಬೇಕಂತ ನನ್ನ ವಿನಂತಿ. ಮೊಟ್ಟ ಮೊದಲಿಗೆ ಇವರಿಗೆ ವಂದನೆಗಳು ಸಲ್ಲಿಸ್ತೀನಿ. ಈ ನಮ್ಮ ಗಾಣ ದೇವತೆ ನಮ್ಮ ಮನೆಯ ದೇವರು ಮತ್ತು ನಮ್ಮ ಎಲ್ಲ ಈ ಎಲ್ಲ ಜನರು ಕಲಿತು ಇದು ಜಾತ್ರಾ ಮಹೋತ್ಸವ ಆಗ್ತದೆ. ಇದು 16ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇದು ವರ್ಷ ಜಾತ್ರೆ ಮಾಡ್ಕೊತ ಬಂದು ನಾವು ಇದ್ರಾಗ ಏನು ಭೇದ ಭಾವ ಇಲ್ಲ. ಎಲ್ಲರೂ ಕಲಿತು ಒಂದಾಗಿ ಒಂದುಗೂಡಿ ಜನಸಂಖ್ಯೆಗೆ ಗುಲ್ಬರ್ಗ ಒಂದು ಒಳ್ಳೆಯ ಆರೋಗ್ಯ ಸ್ಥಿತಿಯಿಂದ ಇರಲಿ ಅಂತೇಳಿ ಜಾತ್ರೆಯನ್ನು ಮಾಡ್ತಿದ್ದೀವಿ. ಈ ಮಾಡೋದ ನಡೆಯೋದ್ರಿಂದ ಎಲ್ಲರೂ ಒತ್ತೊಟ್ಟೆ ಒಂದು ಸಲ ಕೂಡ್ತೀವಿ, ಕಲಿತೀವಿ, ಒಂದು ಭಾವನದಿಂದ ಈ ಜಾತ್ರೆ ಮಾಡ್ತೀವಿ. ಇದು 16ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಕುಂಭಮೇಳ ಮತ್ತು ಪುರಂತಿಗಿ ಮತ್ತು ಜಾತ್ರಾ ಮೆರವಣಿಗೆ ಮತ್ತು ದಾಸೋಗ ಎಲ್ಲ ಅನ್ನೋದು ಎಲ್ಲರೂ ಇರ್ತಾರೆ. ಇದಕ್ಕೆ ಭಕ್ತರು ತಾವಾಗೆ ತಂದು ಕೊಡ್ತಾರೆ. ಯಾರು ಬಲ್ಲಿ ಪಟ್ಟಿ ಕೇಳಲಿದು. ಆ ದೇವತೆ ಆಕಿ ಹೆಂಗೆ ಮಾಡಿಸ್ಕೊಂತಾಳೆ ಗೊತ್ತಿಲ್ಲ, ವರ್ಷ ಮಾಡಿಸ್ಕೊಂತಾಳೆ. ಇದೆ ಅದೇ ಥರನೇ ನಾವು ಮಾಡ್ಕೊಂತ ನಾವು ಭಕ್ತರಿವಿ. ಈ ದೇವಿ ಸಲಗೆ ನಾವು ಯಾವಾಗಲೂ ದುಡಿತೀವಿ. ನಮಗೆಲ್ಲ ಇಲ್ಲಿ ಬರೋದ್ರಿಂದ ಒಳ್ಳೆಯ ಒಂದು ಅನುಕೂಲ ಆಗಿದೆ. ನಮಗೆ ದೇವತೆ ಭಾಳ ಆಶೀರ್ವಾದ ಮಾಡಿದ್ದಾಳೆ ಮತ್ತು ಭಾಳ ಜನರಿಗೆ ಅವ್ರವ್ರು ಆಶೀರ್ವಾದ ಮಾಡಿದಕ್ಕೋಸ್ಕರ ಈ ತಾಯಿ ಎಲ್ಲರಿಗೆ ನೆಮ್ಮದಿಯಿಂದ ಇಟ್ಟಿದ್ದಾಳೆ. ಹಿಂಗೆ ಇಡಲಿ ಅಂತೇಳಿ ನಾನು ನಿಮ್ಮೆಲ್ಲರ ಇದು ವಂದನೆಗಳು ಸಲ್ಲಿಸ್ತೇನೆ. ಈ ಮೆರವಣಿಗೆ ಈಗ ಕಾಲೋನಿ ಒಳಗೆ ಮುಖಾಂತರವಾಗಿ ಮತ್ತೆ ಮೆರವಣಿಗೆ ಇಲ್ಲಿ ಬರುತ್ತದೆ. ಬಂದ ನಂತರ ಎಲ್ಲರಿಗೂ ಪ್ರಸಾದ ಮತ್ತು ಸ್ವೀಕಾರ ಇರ್ತದೆ. ಇಲ್ಲಿ ಜನಾಂಗ ಎಲ್ಲ ಒಂದಾಗಿ ಬರುತ್ತಿದ್ದಾರೆ. ಈ ಆಶೀರ್ವಾದ ದೇವತೆ ಈ ಏರಿಯಾದಕ್ಕೆ ಮತ್ತು ಗುಲ್ಬರ್ಗಕ್ಕೆ ಒಳ್ಳೆಯದು ಮಾಡ್ತಾಳೆ ತಾಯಿ ಅಂತ ನಾನು ಭರವಸೆಯಿಂದ ನಿಮ್ಮೆಲ್ಲರಿಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ನನ್ನ ಹೆಸರು ಪ್ರಕಾಶ್ ಸಜ್ಜನ್ ಅಂತೇಳಿ, ನಮ್ಮ ಮನೆ ದೇವರು ಇದು ಗಾಣದೇವತೆ. ನನ್ನ ಹೆಸರು ವೆಂಕಟರಾವ್ ಕುಲಕರ್ಣಿ ಅಂತ. ನಾನು 2000 ಇಲ್ಲಿಗೆ ಬಂದೆ. ಆವಾಗಲಿಂದ ಇಲ್ಲಿ ಜಾತ್ರಾ ಮಹೋತ್ಸವ ಅಂತ ಆಚರಿಸ್ತೀವಿ. ಈಗ ಜಾಗೃತ ದೇವತೆ. ಆದರೆ ಇದರ ಬಗ್ಗೆ ಯಾವುದೇ ಸರ್ಕಾರ ಗಮನ ಕೊಟ್ಟಿಲ್ಲ. ಏನಾದರೂ ಸರ್ಕಾರ ಅಂತ ಕೊಟ್ಟು ಈ ದೇವಿಯನ್ನು ಇಲ್ಲಿ ಇದು ಮಾಡಬೇಕು ಅಂಥೇಳಿ ನಾನು ಬರ್ತೀನಿ. ನಾನು ವೆಂಕಟರಾವ್ ಕುಲಕರ್ಣಿ ಅಂತ. ನಾನು ಇಲ್ಲಿ ಖಜಾಂಚಿ ಇದ್ದೆ. ನಾನು ಸುರೇಶ್ ಗೌರೆ. ನಮ್ಮ ಗಾಣ ದೇವತೆಯ ಜಾತ್ರೆ 16ನೇ ಜಾತ್ರಾ ಮಹೋತ್ಸವ. ಈ ಗಾಣ ದೇವತೆ ಸ್ವಯಂ ಉದ್ಭವ ಮೂರ್ತಿ. ಇದು ಸ್ವಯಂ ಉದ್ಭವ ಮೂರ್ತಿ. ತಾನಾಗೇ ಉದ್ಭವ ಆಗಿದ್ದು ಭಕ್ತರನ್ನು ತಾನಾಗೇ ಸೆಳೆದು ನಾವು 2000 ಈ ಕಾಲನಿಗೆ ಬಂದ್ವಿ. ಆವಾಗ ನಾವೆಲ್ಲರೂ ಸೇರಿ ನಮ್ಮ ವೆಂಕಟರಾವ್ ಕುಲಕರ್ಣಿ, ಕಂಠಪ್ಪ ಜಾಣೆ ಅವರು, ಪಾಟೀಲರು, ಸುಮಾರು ಜನರು ಸೇರಿ ಈಗ ನಮ್ಮ ಪ್ರಕಾಶ್ ಸಜ್ಜನ್ ಸರ್, ಸುರೇಶ್ ಸಜ್ಜನ್ ಅವರು, ಶರಣು ಸಜ್ಜನ್ ಅವರು, ಮತ್ತು ದಿಗಂಬರ್ ಅವರು, ತಿಪ್ಪಣ್ಣ ಪೊಲೀಸ್ ಅವರು ಹಾಗೂ ಅನೇಕ ಜನರೆಲ್ಲರೂ ಸೇರಿ ನಮ್ಮ ಕಾಲನಿಯಲ್ಲಿ
ಇದು 16ನೇ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತೀವಿ. ಇಲ್ಲಿ ಯಾವುದೂ ಭೇದ ಭಾವ ಇಲ್ಲ. ತಾಯಿಗೆ ಭಕ್ತರು ಹೇಗೆ ಬರ್ತಾರೆ ಅಂದರೆ ಆಟೋಮೆಟಿಕ್ ನಾವು ಯಾವೇ ಪ್ರಚಾರ ಸಹ ಮಾಡಲ್ಲ, ತಾನಾಗಿಯೇ ಬರ್ತಾರೆ ಭಕ್ತರು. ಹೀಗಾಗಿ ಈ ಪ್ರತಿ ವರ್ಷ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪ್ರೋಗ್ರಾಮ್ ಹೆಚ್ಚು ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಸಹಕಾರ ಹಾಗೂ ಇಡೀ ನಮ್ಮ ಕಾಲನಿಯ ಸುತ್ತಮುತ್ತಲಿನ ಕಾಲನಿಯ ಜನರ ಸಹಕಾರದಿಂದ ಈ ಜಾತ್ರೆ ಮಹೋತ್ಸವ ನಡೀತಾ ಇದೆ. ಧನ್ಯವಾದಗಳು. ನಡ್ರಿ ಆಯ್ತು ಬಿಡ್ರಿ.